ನಮಸ್ಕಾರ ಸ್ನೇಹಿತರೆ, ಇಂದು ಉತ್ತರ ಕರ್ನಾಟಕ ಶೈಲಿಯ ಬೆಳ್ಳುಳ್ಳಿ ಖಾರ ಮಾಡೋಣ ಬನ್ನಿ. ಇದಕ್ಕೆ ಬ್ಯಾಡಗಿ ಒಣಮೆಣಸಿನಕಾಯಿ, ಬೆಳ್ಳುಳ್ಳಿ, ಕರಿಬೇವು, ಜೀರಿಗೆ, ಉಪ್ಪು, ಬೆಲ್ಲ, ಹುಣಸೆಹಣ್ಣು ತೆಗೆದುಕೊಂಡು ಬಾಣಲೆಯಲ್ಲಿ ಎಣ್ಣೆಯನ್ನು ಹಾಕಿ ಈ ರೀತಿಯಾಗಿ ಮೆಣಸಿನಕಾಯಿಯನ್ನು ಕತ್ತರಿಸಿಕೊಳ್ಳಬೇಕು. ಕತ್ತರಿಸಿಕೊಂಡ ಮೆಣಸಿನಕಾಯಿಯನ್ನು ಬಾಣಲೆಯಲ್ಲಿ ಸೇರಿಸಿ ಚೆನ್ನಾಗಿ ಹುರಿದುಕೊಳ್ಳಿ. ಹುರಿದುಕೊಂಡ ನಂತರ ಇದಕ್ಕೆ ಹುಣಸೆ ಹಣ್ಣನ್ನು ಸೇರಿಸಿ ಮತ್ತೆ ಬಿಸಿಯಾಗುವ ಹಾಗೆ ಚೆನ್ನಾಗಿ ಗರಿಗರಿಯಾಗಿ ಬರುವ ಹಾಗೆ ಹುರಿದುಕೊಂಡು ಕರಿಬೇವನ್ನು ಸೇರಿಸಿ. ಕರಿಬೇವನ್ನು ಸೇರಿಸಿದ ನಂತರ ಬೆಳ್ಳುಳ್ಳಿಯನ್ನು ಹಾಕಿ ಹುರಿದುಕೊಳ್ಳಿ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಜೀರಿಗೆಯನ್ನು ಸೇರಿಸಿ ಗರಿಗರಿಯಾಗಿ ಹುರಿದುಕೊಂಡು 10 ನಿಮಿಷಗಳ ಕಾಲ ಆರಲು ಬಿಡಿ. ಅದಾದ ನಂತರ ಎಲ್ಲವನ್ನು ಮಿಕ್ಸಿ ಜಾರಿನಲ್ಲಿ ಹಾಕಿಕೊಂಡು ಒಂದು ಬಾರಿ ಚೆನ್ನಾಗಿ ರುಬ್ಬಿಕೊಳ್ಳಿ. ನಂತರ ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಸೇರಿಸಿ ಇನ್ನೊಂದು ಸಾರಿ ರುಬ್ಬಿಕೊಂಡರೆ ಬೆಳ್ಳುಳ್ಳಿ ಖಾರ ರೆಡಿಯಾಗುತ್ತದೆ. ತಿನ್ನಲು ಬಹಳ ರುಚಿಯಾಗಿರುತ್ತದೆ.